ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಪರೂಪಕ್ಕೆ ಇಂಡಿ ಅಲಯನ್ಸ್ನ ಸಭೆ ನಡೆದು ಹೋಯಿತು ನಿನ್ನೆ. ಏನು ಆಶ್ಚರ್ಯ ಅಂತೀರಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಮೇಲೆ ಇಂಡಿ ಅಲಯನ್ಸ್ ಅಂತ ಒಂದು ಇದೆ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಇವರು ಒಟ್ಟಾಗಿ ಸೇರ್ತಾ ಇದ್ದದ್ದು ಸಭಾತ್ಯಾಗ ಮಾಡಲಿಕ್ಕೆ ಮಾತ್ರ, ಲೋಕಸಭೆ ರಾಜ್ಯಸಭೆಯಲ್ಲಿ ಬಿಟ್ಟರೆ ಸಕಾರಾತ್ಮಕವಾಗಿ ಇವರು ಸಭೆ ಮಾಡಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟದ್ದು ಅಥವಾ ಸರ್ಕಾರದ ಅಭಿವೃದ್ಧಿ ಯೋಜನೆಗೆ ಏನಾದರೂ ಐಡಿಯಾಗಳನ್ನ ಕೊಟ್ಟದ್ದು ಯಾವುದನ್ನೂ ಇದು ಮಾಡಲಿಲ್ಲ. ಈಗ ನಿನ್ನೆ ಸಭೆಯನ್ನು ಮಾಡಿದರು. ಸಭೆಯ ಒಂದಂಶದ ಬೇಡಿಕೆ ಏನು? ತುರ್ತಾಗಿ ನರೇಂದ್ರ ಮೋದಿಯವರು ಈಗ ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಕರೆಯಬೇಕು. ಯಾವ ಮಾತನ್ನು ಮಲ್ಲಿಕಾರ್ಜುನ ಮುತ್ಯ ಹೇಳ್ತಾ ಇದ್ರು ಅದನ್ನೇ ಉಳಿದ ಎಲ್ಲರೂ 16 ಜನ ಸೇರಿಕೊಂಡಿದ್ದಾರೆ. ಇದರಲ್ಲಿ NCP ಬಂದಿರಲಿಲ್ಲ, ಆಮ್ ಆದ್ಮಿ ಪಕ್ಷ ಬಂದಿರಲಿಲ್ಲ. ಆಮ್ ಆದ್ಮಿ ಪಕ್ಷ ಪತ್ರ ಬರೆದು ಕೇಳ್ಕೊಂಡಿದೆ, NCP ಅವರು ಇದರಲ್ಲಿ ಪಾಲ್ಗೊಳ್ಳಲಿಲ್ಲ. ಬೇಡಿಕೆ ಏನು? ನೀವು ತುರ್ತಾಗಿ ನಮಗೆ ಈಗ ವಿಶೇಷ ಅಧಿವೇಶನವನ್ನು ಕರೆಯಬೇಕು. ಏನು ಪ್ರಶ್ನೆ ಕೇಳ್ತಾರೆ ಇವರು ಅದನ್ನು ಹೇಳಿಬಿಡ್ತೀನಿ ನಿಮಗೆ. ಮೊದಲನೇದಾಗಿ ಎಷ್ಟು ವಿಮಾನಗಳು ಧರೆಗಳು ಉರುಳಿದವು? ನಮ್ಮ ಭಾರತದ್ದು, ಪಾಕಿಸ್ತಾನದ್ದಲ್ಲ. ಚ್ಯುತಿ ಆಗಿದೆ ಅಂತ ನಿಮ್ಮ ಅನಿಲ್ ಚೌಹಾಣ್ ಹೇಳಿದರು. CDS ಏನು ಚ್ಯುತಿ ಆಯಿತು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ. ಎಷ್ಟು ಖರ್ಚು ವೆಚ್ಚ ಆಯಿತು ಅದರ ಬಗ್ಗೆ ಮಾಹಿತಿ ಕೊಡಿ. ಎಲ್ಲಿ ಹೊಡೆದ್ರಿ ಎಲ್ಲಿ ಹೊಡಿಲಿಲ್ಲ ಅದರ ಮಾಹಿತಿಯನ್ನು ಕೊಡಿ. ನಮ್ಮ ಎಷ್ಟು ಸೈನಿಕರು ಹುತಾತ್ಮರಾದರು ಅದರ ಮಾಹಿತಿಯನ್ನು ಕೊಡಿ. ಇದೆಲ್ಲವನ್ನು ಪ್ರಶ್ನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಇವರಿಗೆ ವಿಶೇಷ ಅಧಿವೇಶನವನ್ನು ಕರಿಬೇಕು. ಇದ್ರ ಬಗ್ಗೆ ಮೊನ್ನೆ ಹೇಳಿದ್ದೆ. ಈಗ ಅಧಿಕೃತವಾಗಿ ಇಂಡಿ ಅಲಯನ್ಸ್ನಿಂದ 16 ಪಕ್ಷಗಳು ಒಟ್ಟಿಗೆ ಸೇರಿ ಈ ರೀತಿಯ ಮನವಿಯನ್ನು ಮಾಡಿದ್ದಾರೆ. ಮಜಾ ಅಂದರೆ ಇಷ್ಟರಲ್ಲಿಯೇ ಈಗ ಮಳೆಗಾಲದ ಅಧಿವೇಶನ ಶುರುವಾಗತ್ತೆ. ಮಳೆಗಾಲದ ಅಧಿವೇಶನದವರೆಗೂ ಕಾಯಲಿಕ್ಕೆ ಇವರು ತಯಾರಿಲ್ಲ, ಅಂಥ ಧಾವಂತ ಇವರಿಗೆ. ಪಾಕಿಸ್ತಾನದಲ್ಲಿ ಇದೇ ರೀತಿಯ ಸಂಸತ್ ಅಧಿವೇಶನ ನಡೀತು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ. ಬಹುಶಃ ನೀವು ಅದನ್ನು ನೋಡಿರ್ತೀರ. ಅದ್ರ ಬಗ್ಗೆ ನಾನು ಬೇಕಾದಷ್ಟು ಉಲ್ಲೇಖವನ್ನು ಮಾಡಿದ್ದೇನೆ. ಒಬ್ಬ ವೃದ್ಧ ಎದ್ದು ನಿಲ್ತಾನೆ, ಗಡ್ಡ ಬಿಟ್ಟಿರೋ ವೃದ್ಧ ಮೌಲಾನ. ಅವನು ಹೇಳ್ತಾನೆ, ನಮ್ಮ ಬದುಕು ಬರ್ಬರವಾಗಿ ಹೋಗಿದೆ, ದುರ್ಭರತೆ ಕಾಡ್ತಾ ಇದೆ. ಆಪರೇಷನ್ ಸಿಂಧೂರ್ ಮೂಲಕ ಯಾವ ರೀತಿಯ ದಾಳಿ ಮಾಡಿ ನಮ್ಮನ್ನು ಹಾಳು ಮಾಡಿದ್ದಾರೆ ಅಂದರೆ ನಾವು ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಾಹನ ಕೃಪೆ ಇರುವಂಥ ರಾಷ್ಟ್ರ, ಅಲ್ಲಾಹನಿಂದ ಆಗಿರುವಂಥ ರಾಷ್ಟ್ರ ಈ ಸ್ಥಿತಿಗೆ ಬಂದಿದೆ. ತಕ್ಷಣ ಮಾತುಕತೆಯನ್ನು ನಡೆಸಿ ನಮ್ಮನ್ನು ಬಚಾವ್ ಮಾಡಿ ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಮಹಿಳಾ ಸದಸ್ಯೆ ಗೊಳೋ ಅಂತ ಸಂಸತ್ತಿನಲ್ಲಿ ಹೇಳ್ತಾರೆ. ಈ ಕಡೆ ನೋಡಿದರೆ ಬಿಲಾವಲ್ ಭುಟ್ಟೋ ಕಿರ್ಚಾಡ್ತಾ ಇರ್ತಾನೆ. ನವಾಜ್ ಶರೀಫ್ ಕಾಣ್ತಾನೆ ಇರೋದಿಲ್ಲ. ಇಂಥದ್ದೊಂದು ಹಳವಂಡ ಪಾಕಿಸ್ತಾನದ ಅಧಿವೇಶನದಲ್ಲಿ ನಡೆದಿತ್ತು. ಇಡೀ ಜಗತ್ತು ಇವರ ಸಂಸತ್ ಅಧಿವೇಶನವನ್ನು ನೋಡಿ ನಗುತ್ತಾ ಇತ್ತು. ನಗೆಪಾಟಲಿ ಈಡಾದಂಥ ಸಂಸತ್ ಅಧಿವೇಶನ. ಅದೇ ರೀತಿಯ ತದ್ರೂಪ ಅಧಿವೇಶನವನ್ನು ಭಾರತದಲ್ಲಿ ನಡೆಸಬೇಕು, ನರೇಂದ್ರ ಮೋದಿಗೆ ಮುಖಭಂಗ ಮಾಡಬೇಕು ಅನ್ನುವಂಥ ಒಂದಂಶದ ಸೂತ್ರವನ್ನು ಇಟ್ಕೊಂಡು ಈಗ ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಇದರ ಕುರಿತು ಒಂದೇ ಒಂದು ಚಕಾರ ಶಬ್ದ ಮಾತಾಡಿಲ್ಲ. ಮಾಡ್ತೀನಿ ಅಂತೂ ಹೇಳಿಲ್ಲ, ಮಾಡೋದಿಲ್ಲ ಅಂತೂ ಹೇಳಿಲ್ಲ. ಅವರು ಯಾವ ಸಂದರ್ಭದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೋ ಆವಾಗಲೇ ಮಾಡ್ತಾರೆ ವಿನಃ ಇವರ ಒತ್ತಡಕ್ಕೆ ಮಾಡುವಂಥ ಸಾಧ್ಯತೆ ಇಲ್ಲವೇ ಇಲ್ಲ, ಆಯೋಜನೆ ಮಾಡುವ ಸಾಧ್ಯತೆಯೇ ಇಲ್ಲ. ಎರಡನೇದ್ದು ಭಾಳ ಮುಖ್ಯವಾದ ವಿಷಯ, ಯಾವ 7 ತಂಡಗಳು ವಿದೇಶಕ್ಕೆ ಹೋಗಿ ಆಪರೇಷನ್ ಸಿಂಧೂರ್ ವಿಷಯವನ್ನು ಮನವರಿಕೆ ಮಾಡಿಕೊಳ್ಳಿಕ್ಕೆ ಹೋಗಿದ್ದು ಒಂದೊಂದಾಗಿ ವಾಪಸ್ ಬರ್ತಾ ಇದ್ದಾವೆ. ಜೂನ್ 9 ಅಥವಾ 10ನೇ ತಾರೀಕು ನರೇಂದ್ರ ಮೋದಿಯವರು ಇಷ್ಟೂ ತಂಡಗಳ ಸದಸ್ಯರನ್ನು ಒಂದು ಸಲ ಭೇಟಿಯಾಗಲಿದ್ದಾರೆ. ಭೇಟಿಯಾಗಿ ನಡೆದಂಥ ವಿದ್ಯಮಾನಗಳು ಮತ್ತು ಅವರ ಅನುಭವಗಳು ಅದನ್ನೆಲ್ಲ ಸ್ವತಃ ಕೇಳಿ ತಿಳಿದುಕೊಳ್ಳುವ ಮತ್ತು ಹೋದವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಬಹುಶಃ ಇದೊಂದು ಭೋಜನಕೂಟ ಆಗಿರುತ್ತೆ ಅಂತ ನಾನು ಅನ್ಕೋತೇನೆ. ಭೋಜನಕೂಟ ಯಾಕೆ ಮಾಡ್ತಾರೆ ಅಂತಂದರೆ ಅಲ್ಲಿ ರಾಹುಲ್ ಗಾಂಧಿ ಊರಿಸ್ಬೇಕಲ್ವಾ. ಏಕೆಂದರೆ ಅವರ ಪಕ್ಷದ ಸದಸ್ಯರೆಲ್ಲ ಇಲ್ಲಿ ಊಟಕ್ಕೆ ಬಂದಿರ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ಏನು ಮಾಡ್ಬೇಕು ಅರ್ಥ ಆಗಲಾರದೆ ಬೆಬ್ಬೆ ಮಾಡ್ತಾಯಿದ್ದಾರೆ. ಅವ್ರು ಬೆಬ್ಬೆ ಮಾಡಲಿ ಅಂತ ಇವರು ಈ ರೀತಿಯಾದಂಥ ಔತಣಕೂಟವನ್ನು ಆರ್ಗನೈಸ್ ಮಾಡಿ ಅವರ ಸದಸ್ಯರ ಜೊತೆ ನರೇಂದ್ರ ಮೋದಿ ಫೋಟೋ ತೆಗೆದುಕೊಂಡು ಮಾರನೇ ದಿವಸ ಎಲ್ಲ ಪೇಪರ್ಗಳಲ್ಲಿ ಬರುತ್ತೆ. ಇದು 9 ಮತ್ತು 10ನೇ ತಾರೀಕು ನಡೆಯುವ ವಿದ್ಯಮಾನ. ಇದ್ರ ಮಧ್ಯೆ ಉಮೀದ್ ಅಂತ ಏನೋ ಒಂದು ಪೋರ್ಟಲ್ ಮಾಡಿದ್ದಾರೆ. ವಕ್ಫ್ ಕಾಯ್ದೆ 2025 ಕುರಿತು ಕೋರ್ಟ್ನಲ್ಲಿದ್ದು ನಿಮ್ಗೆ ಗೊತ್ತಿದೆ. ಅದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಜಸ್ಟಿಸ್ ಮಸಿ ಇಬ್ಬರು ದ್ವಿಸದಸ್ಯ ಪೀಠದಲ್ಲಿ ಇದ್ದಂಥ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು. ಏನಂತ, ಈ ವಕ್ಫ್ನ ಆಸ್ತಿ ಇದಾವಲ್ಲಪ್ಪ, ಇದಕ್ಕೆ ರಿಜಿಸ್ಟ್ರೇಷನ್ ಇರುತ್ತಾ ಇರಲ್ವಾ ಅಂತ ಒಂದೇ ಪ್ರಶ್ನೆ ಪ್ರಾರಂಭದಲ್ಲಿಯೇ ಕೇಳಿಬಿಟ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಕಪಿಲ್ ಸಿಬಲ್ಗೆ ಏನು ಹೇಳಬೇಕು ಅರ್ಥ ಆಗಲಿಲ್ಲ.
ಮುಂಚೆ ಇತ್ತು, ಆಮೇಲೆ ಇರಲಿಲ್ಲ, ಮಾಡಿಸ್ಬೋದಿತ್ತು, ಮಾಡಿಸದೇ ಇರ್ಬೋದಿತ್ತು, ಶಾಲ್ ಅಂತಿದೆ ವಿಲ್ ಅಂತ ಇಲ್ಲ, ವಿಲ್ ಅಂತ ಇದೆ ಶಾಲ್ ಅಂತ ಇಲ್ಲ, ಏನೋ ಇದು ಬಾಯಿಗೆ ಬಂದಾಗ ಹೇಳಿ ಶುರು. ನಾನು ಕೇಳ್ತಾ ಇರೋದು ಅದಲ್ಲ. ಯಾವುದೇ ಒಂದು ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಹೇಳುವಾಗ ಅದು ನೋಂದಾಯಿತಗೊಂಡಿರುತ್ತಾ, ನೋಂದಾಯಿತಗೊಂಡಿರೋದಿಲ್ವಾ? ಅಪ್ಸಾತ್ನಲ್ಲಿ ನಮ್ಮ ಮಧ್ಯೆ ನಡೆಯೋದಾ ಅಥವಾ ಅದಕ್ಕೆ ದಾಖಲೆ ಅಂತ ಏನಾದರೂ ಇದೆಯಾ? ಕಪಿಲ್ ಸಿಬಲ್ಗೆ ಏನು ಹೇಳಬೇಕು ಅಂತ ಅರ್ಥವೇ ಆಗಲಿಲ್ಲ. ಅವಾಗ ಸ್ವತಃ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದರು, ನೋಡಿ, ಈ ದೇಶದಲ್ಲಿ ಭೂ ವ್ಯವಹಾರ ಯಾವುದೇ ಆದರೂ ಕೂಡ ಅದಕ್ಕೊಂದು ನೋಂದಣಿ ಅಂತ ವ್ಯವಸ್ಥೆ ಇರುತ್ತೆ. ಹಾಗಿದ್ದಾಗ ಅದಕ್ಕೂ ಲೆಜಿಟಿಮಸಿ ಬರುತ್ತೆ, ಲಿಗ್ಯಾಲಿಟಿ ಅದಕ್ಕೆ ಬರುತ್ತೆ, ಕಾನ್ಸ್ಟಿಟ್ಯೂಷನಲ್ ಇದ್ರ ಪ್ರಕಾರ ಅದಕ್ಕೊಂದು ಸಿಂಧುತ್ವ ಬರುತ್ತೆ. ಅದು ಬಿಟ್ಟು ನೀವು ಅದು ಇರಲೇ ಇಲ್ಲ, ರಿಜಿಸ್ಟ್ರೇ ಮಾಡಿಲ್ಲ, ಅದಕ್ಕೆ ದಾಖಲೆಗಳೇ ಇಲ್ಲ ಅಂದ್ರೆ ಹಂಗೆ ಆಗೋದಿಲ್ಲ ಅದು ಅಂತ ಬಾಯಿ ಮಾತಿನಲ್ಲಿ ಹೇಳಿದರು, ಅಬ್ಸರ್ವೇಷನಲ್ಲಿ ಹೇಳಿದರು. ಅದನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವರಿಗೆ ಉಮೀದ್ ಅಂತ ಒಂದು ಪೋರ್ಟಲ್ ಮಾಡಿದ್ದಾರೆ. ಜೂನ್ 6ನೇ ತಾರೀಕು ಅದರ ಉದ್ಘಾಟನೆ, ಲೋಕಾರ್ಪಣೆ ಆಗುತ್ತೆ. 6 ತಿಂಗಳ ಗಡುವನ್ನು ಕೊಟ್ಟಿದ್ದಾರೆ. ಎಲ್ಲ ವಕ್ಫ್ ಆಸ್ತಿಗಳು ಎಲ್ಲೆಲ್ಲಿದ್ದಾವೋ ಅವರು ಕಂಪಲ್ಸರಿಯಾಗಿ, ಕಡ್ಡಾಯವಾಗಿ ಈ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೋಬೇಕು ಅಂತಂದರೆ ಅದರ ಹಿಂದಿರುವಂಥ ಅರ್ಥ ಮಾಡ್ಕೋಬೇಕು ನೀವು, ವಿಷಯ ಏನು ಅಂತ. ಏನಪ್ಪ ಅಂದರೆ, ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ನೀವು ಅಲ್ಲಿಗೆ ಕೊಡಬೇಕು. ದಾಖಲಾತಿಗಳನ್ನು ಕೊಟ್ಟಾಗ ಅದು ರಿಜಿಸ್ಟರ್ ಆಗುತ್ತೆ. ಆ ದಾಖಲಾತಿ ಕೊಡುವಾಗ ಯಾರು ಇದನ್ನು ವಕಾಫ್ ಮಾಡಿದ್ರು ಅದರ ದಾಖಲೆ ಕೊಡಬೇಕು. ಈಗ ಅದನ್ನು ಯಾರು ಅನುಭವಿಸ್ತಾ ಇದ್ದಾರೆ ಅದರ ದಾಖಲೆಯನ್ನು ಕೊಡಬೇಕು. ಅದರ ಚಕ್ಬಂದಿಯನ್ನು ಕೊಡಬೇಕು. ಎಡಕ್ಕೇನಿದೆ, ಬಲಕ್ಕೇನಿದೆ, ಪೂರ್ವಕ್ಕೇನು, ಪಶ್ಚಿಮಕ್ಕೇನು, ಉತ್ತರಕ್ಕೇನು, ದಕ್ಷಿಣಕ್ಕೇನು ಕೊಡಬೇಕು. ಎಷ್ಟು ಚದರ ಮೀಟ್ರು, ಎಷ್ಟು ಚದರ ಅಡಿ ಇದೆ ಅನ್ನೋದರ ಮ್ಯಾಪನ್ನು ಕೊಡಬೇಕು. ಈ ರೀತಿಯಾಗಿ ಒಂದಷ್ಟು ಅದಕ್ಕೆ ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದಕ್ಕನುಗುಣವಾಗಿ 6ನೇ ತಾರೀಕಿಂದ ಈ ದೊಡ್ಡ ಅಭಿಯಾನ ದೇಶಾದ್ಯಂತ ನಡೆಯುತ್ತೆ. ಅಲ್ಲಿಗೆ ಲಕ್ಷಾಂತರ ಬೇನಾಮಿ ಆಸ್ತಿಗಳಿಗೆ ಭಾಳ ದೊಡ್ಡದಾದಂಥ ಹೊಡೆತ ಬೀಳುವುದಂತೂ 100ಕ್ಕೆ 100 ದಿಟ. ಈ ಮಧ್ಯೆ ಪಾಕಿಸ್ತಾನದ ಡಾಸಿಯರನ್ನು ಬಿಡುಗಡೆ ಮಾಡಿದ್ದಾರೆ. ಏನಿದು? ಇದು ನಮ್ಮಲ್ಲಿ ಗೆಜೆಟ್ ಹೇಗೆ ಹಾಗೆ ಅವರು ಬಿಡುಗಡೆ ಮಾಡ್ತಾ ಇರೋದು. ಅದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು. ಏನಂತ? ಭಾರತ ಸರ್ಕಾರ ಸುಳ್ಳು ಹೇಳಿದೆ. ಏನಂತ ಸುಳ್ಳು ಹೇಳಿದೆ? ಅದು ಕೇವಲ ನಮ್ಮ 9 ಇದನ್ನು ಮರ್ಕಜ್ಗಳನ್ನು ಹೊಡೆದಿದ್ದೇವೆ ಹಾಗೂ 11 ಏರ್ಬೇಸ್ಗಳನ್ನು ಹೊಡೆದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದು ಸುಳ್ಳು. ಹಾಗಾದರೆ ಎಷ್ಟು ಹೊಡೆದಿದ್ದಾರೆ? 11 ಅಲ್ಲ, 19 ಹೊಡೆದಿದ್ದಾರೆ. ಇದನ್ನು ದಯವಿಟ್ಟು ಅವ್ರು ರಾಹುಲ್ ಗಾಂಧಿಗೆ ಹೋಗಿ ಹೇಳ್ಬಿಟ್ರೆ ನನಗಂತ ಖುಷಿಯಾಗೋದು ಬೇರೆ ಯಾರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 11 ಹೊಡೆದಿಲ್ಲ, ಇನ್ನೂ 8 ಸೇರ್ಕೊಂಡಿದ್ದಾವೆ, 19 ಹೊಡೆದಿದ್ದಾರೆ. ಎಲ್ಲಿ ಹೊಡೆದಿದ್ದಾರೆ? ಪೇಶಾವರದಲ್ಲಿ ಹೊಡೆದಿದ್ದಾರೆ, ಸಿಂಧ್ನಲ್ಲಿ ಹೊಡೆದಿದ್ದಾರೆ, ಜಾಜ್ನಲ್ಲಿ ಹೊಡೆದಿದ್ದಾರೆ, ಬಹಾವಲ್ಪುರದಲ್ಲಿ ಹೊಡೆದಿದ್ದಾರೆ, ಗುಂಜನ್ವಾಲಾದಲ್ಲಿ ಹೊಡೆದಿದ್ದಾರೆ. ಅಲ್ಲೆಲ್ಲ ಈ ರೀತಿ ನಮ್ಮ ಬೇಸ್ಗಳನ್ನು ನಾಶ ಮಾಡಿದ್ದಾರೆ. ಆದ್ದರಿಂದ 11 ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ನಮಗಾಗಿರುವಂಥ ನಷ್ಟ ಅಸದಳವಾದದ್ದು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಸಾರಿದ್ದಾರೆ. ನೋಡಿ, ಆಪರೇಷನ್ ಸಿಂಧೂರ್ ಆದ ಮಾರನೇ ದಿವಸದಿಂದ ಶಬಾಜ್ ಶರೀಫು ಭಾರತದ ಸ್ಪೋಕ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನೇನು ನಷ್ಟ ಆಗಿದೆ, ಭಾರತ ಹೇಗೆ ಈ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಿದೆ ಅಂತ 1ನೇ ದಿವಸದಿಂದ ಹೇಳ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ಆದ ಮಾರನೇ ದಿವಸದಿಂದ ಕಾಂಗ್ರೆಸ್ಸು ಪಾಕಿಸ್ತಾನದ ಮುಖವಾಣಿಯಾಗಿ ಹೊರಹೊಮ್ತಾ ಇದೆ. ಎಂಥ ವಿಚಿತ್ರ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.